ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಗು ನಂದ್ ಹೌದಾ ಅಲ್ವಾ ಅನ್ನೋ ಸತ್ಯ ಗೊತ್ತಾಗಬೇಕು. ನಿಮ್ ಹೊಟ್ಟೆಲಿರೋ ಮಗುಗೂ ನನ್ನ DNA ಮೊದಲು ಮ್ಯಾಚ್ ಆಗಲಿ, ಆಮೇಲೆ ಮದುವೆ ಆಗ್ಲಿ. ಸುಳ್ಳು ಮೇಲ್ ಸುಳ್ಳು ಹೇಳಿ ಈಗ ನೋಡಿ ಕರ್ಣನ್ ಮಗುಗೆ ತಾಯಿನೂ ಆಗ್ತಿದ್ದಾಳೆ. ನನ್ ಮಗು ಬಗ್ಗೆ ನೀನ್ ಒಂದು ಮಾತಾಡಬಾರ್ದು. ಕಾಫಿ ತುಂಬಾ ಚೆನ್ನಾಗಿದೆ ರೀ. ಅಂತೂ ನಾವ್ ಹೀಗೆ ತಿನ್ಕೊಂಡು ಉಣ್ಕೊಂಡು ಮಾತಾಡ್ಕೊಂಡು ಎಷ್ಟು ಆರಾಮಾಗಿದೀವಲ್ವಾ? ಮಲಗಿರೋದನ್ನು ಹೇಳು, ಮೂರೊತ್ತು ಬಿದ್ಕೊಂಡಿರ್ತೀಯ. ನಿನ್ ಗೊರಕೆಗೆ ನನ್ನ ಕಿವಿಗಳೆಲ್ಲ ತೂತು ಬಿದ್ದೋಗಿವೆ. ತಮಾಷೆ ಸಾಕು, ನಿಲ್ಲಿಸ್ತೀರಾ? 3 ಹೊತ್ತು ಎಲ್ಲಿ ಮಲ್ಕೋತೀನಿ, ನೆಮ್ಮದಿಯಾಗಿ 1 ಹೊತ್ತ ನಿದ್ದೆ ಬರ್ತಾ ಇಲ್ಲ. ಕಣ್ ಮುಚ್ಕೊಂಡ್ರೆ ಸಾಕು, ಆ ಕಣ್ಣನ್ ಮಗು ಕಣ್ಮುಂದೆ ಬಂದು ಕಾಟ ಕೊಡೋದೇ ಬರ್ತಿರುತ್ತೆ, ಗೊತ್ತಾ? ಈಗಲೇ ಈ ಕರ್ಣನ್ ಯಾರು ಹಿಡಿಯಕ್ಕಾಗ್ತಿಲ್ಲ. ಇನ್ನು ಅವನ್ಗೆ ಮಗು ಅನ್ನೋ ಪಿಂಡ ಹುಟ್ಟಿದ್ಮೇಲೆ ನಮ್ ಗತಿ ಅಧೋಗತಿ ಗ್ಯಾರಂಟಿ. ಹೌದಾ? ಹಂಗನ್ಸುತ್ತ ನಿಮ್ಗೆ? ಅನ್ಸೋದೇನು ಬಂತು, ಅದೇ ನಿಜ. ರೀ, ಯಾಕ್ರಿ ಹೆದರ್ಕೋಬೇಕು? ಇದು ನಮ್ಮನೆ, ನಮ್ಮ ಇಷ್ಟ, ನಾವೇನ್ ಬೇಕಾದ್ರೂ ಮಾತಾಡ್ಬೋದು. ಐ ಡೋಂಟ್ ಕೇರ್ ಫಾರ್ ಎನಿಬಡಿ. ಯಾರಿಗೂ ನಾವ್ಯಾಕೆ ಹೆದರ್ಕೋಬೇಕು? ಹೊರಗಿಂದ ಬಂದವ್ರು ಇವರು, ಎಷ್ಟೇ ಆಗ್ಲಿ. ನಿತ್ಯ, ನೀನ್ ತುಂಬಾ ಖುಷಿಯಾಗಿರ್ಬೇಕು ಅಲ್ವಾ? ಅಲ್ಲ, ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀನ್ ತೇಜಸ್ನ ಮದುವೆ ಆಗಿದ್ರು ಇಷ್ಟೊಂದು ಆಸ್ತಿ ನಿಂಗೆ ಸಿಗ್ತಾ ಇರ್ಲಿಲ್ಲ. ಒಂದೇ ದಿನದಲ್ಲಿ ಭಿಕಾರಿಯಿಂದ ಕೋಟ್ಯಾಧಿಪತಿ ಆಗುವಂತ ಭಾಗ್ಯ ಯಾರಿಗುಂಟು, ಯಾರಿಗಿಲ್ಲ ಅಲ್ವಾ? ಸುಮತಿ, ಒಂದ್ ಪದ್ಯ ಇದೆ ಗೊತ್ತಾ? ಯಾವ್ದ್ರಿ? ತಿರುಕನೋರ್ವ 100 ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಹೊರಗಿರುತ್ತಲೊಂದು ಕನಸ ಕಂಡನಂತೆ. ಈ ಪದ್ಯದಲ್ಲಿ ಏನಾಗುತ್ತೆ ಗೊತ್ತಾ? ಏನಾಗತ್ತೆ ರೀ? ಚೆನ್ನಾಗಿದೆ ಚೆನ್ನಾಗಿದೆ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಒಬ್ಬ ತಿರುಕ ತಾನು ಮಹಾರಾಜ ಆದ ಅಂತ ಕನಸು ಕಾಣ್ತಾನೆ. ಆದ್ರೆ ಕನಸು ಮುಗಿದ ಮೇಲೆ ತಾನು ತಿರುಕಾನೇ ಆಗಿರ್ತಾನೆ. ಆದ್ರೆ ಇದು ಕಲಿಯುಗ. ಇಲ್ಲಿ ರಾಜನೇ ಆಗೋದ, ಅಲ್ಲಲ್ಲ ರಾಣಿ ಹಾಗೆ ಮೆರಿತಾ ಇದ್ದಾಳೆ. ಹೌದೌದು. ಅಲ್ಲ ರೀ, ಆಸ್ತಿ ಬರುತ್ತೆ ಅಂತ ಗೊತ್ತಾದ್ಮೇಲೆ ಇಷ್ಟು ಬೇಗ ಮಗು ಹೆರಕ್ಕೂ ರೆಡಿ ಆಗ್ಬಿಟ್ಲು. ನಾನು ಆಸ್ತಿಗೋಸ್ಕರ ಈ ಮನೆಗೆ ಬಂದು ಸೇರ್ಕೊಂಡಿದ್ದೀನಿ ಅಂತ ಎಲ್ಲರೂ ಅಂದ್ಕೊಂಡಿದ್ದೀರಾ ಅಲ್ವಾ? ನಾನು ಯಾರ ಮೇಲೂ ಡಿಪೆಂಡ್ ಆಗಲ್ಲ. ಈ ಮಗುನ ನಾನೇ ನನ್ನ ಕಾಲ ಮೇಲೆ ನಿಂತು ಬೆಳೆಸ್ತೀನಿ. ಹೌದು, ಆದಷ್ಟು ಬೇಗ ನಾನು ಯಾವ್ದಾದ್ರು ಕೆಲ್ಸಕ್ಕೆ ಸೇರ್ಕೋತೀನಿ. ಹೋಗಮ್ಮ, ಹೋಗು ಹೋಗು. ಏನೋ ಕಡ್ದು ಕಟ್ಟೆ ಹಾಕ್ತಾಳೆ ಅನ್ನೋ ಹಾಗೆ ಹೋಗ್ತಿದ್ದಾಳೆ. ಇವಳನ್ನ ಕೂರ್ಸಿ ಮನೆಯವರೆಲ್ಲ ಮೆರೆಸ್ತಾ ಇದ್ದಾರೆ. ಇವಳು ನೋಡಿದ್ರೆ ತುಂಬಾ ಕೆಲಸ ಇದೆ ಅನ್ನೋಂಗೆ ಪೋಸ್ ಕೊಡ್ತಿದ್ದಾಳೆ. ಅಲ್ವೋ, ಇಷ್ಟೊತ್ತಾದ್ರೂ ನಿನ್ ಖುಷಿ ಕಾರಣ ಏನು ಅಂತ ಹೇಳಲೇ ಇಲ್ವಲ್ಲ ನೀನು? ಆದ್ರೂ ರಮೇಶ, ನೀನ್ ಇಷ್ಟು ಖುಷಿಯಾಗಿರೋದನ್ನ ಇತ್ತೀಚೆಗೆ ನಾನು ನೋಡೇ ಇಲ್ಲ. ನನ್ನ ಖುಷಿಗೆ ಕಾರಣನಾದವನು ಬರಲಿ ಅಂತ ಕಾಯ್ತಾ ಇದ್ದೀನಪ್ಪ ಅಷ್ಟೇ. ಗರಡ 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 ತಾಳ 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 ಬರಲಿ. ನಿತ್ಯ, ನಿತ್ಯ ಬಾಮ ಇಲ್ಲಿ. ಕರ್ಣ, ನನ್ನ ಕ್ಲೋಸ್ ಫ್ರೆಂಡ್ ಧೀರೇಂದ್ರ. ಕರ್ಣ, ನನ್ನ ಖುಷಿಗೆ ಕಾರಣಕರ್ತನಾದವನು ಇವನೇ. ಅಲ್ಲಿ ಪುಟ್ಟ ಎದೆ ಬಡಿತ ಶುರುವಾಗಿದೆ. ಇಲ್ಲಿ ನನ್ನ ಹೃದಯ ಅರಳ್ತಾ ಇದೆ. ಓಹೋ, ಇದಾ ವಿಷಯ? ಕಂಗ್ರಾಚುಲೇಷನ್ಸ್ ತಾತ. ಥ್ಯಾಂಕ್ ಯು. ಈ ಕಂಗ್ರ್ಯಾಚುಲೇಷನ್ ನನಗಲ್ಲಪ್ಪ, ಇವನಿಗೆ ಹೇಳಬೇಕು. ಕಂಗ್ರಾಚುಲೇಷನ್ಸ್ ಕರ್ಣ.
ಅಕ್ಕ ಇಟ್ಸ್ ಓಕೆ, ಸದ್ಯಕ್ಕೆ ನಾವು ಇದನ್ನೆಲ್ಲ ಅನುಭವಿಸ್ಲೇಬೇಕು. ದಿನನಿತ್ಯ ಹೊಸ ಸಂತೋಷಕ್ಕೆ ಕಾರಣ ಕೊಡ್ತಾ ಇರ್ತಾರೆ ನಿತ್ಯ ಮತ್ತು ಕರ್ಣ. ಮಾಲ್ತಿ, ಬಾ ಇಲ್ಲಿ. ಕರ್ಣಂಗೆ ಫ್ರೆಶ್ ಆಗಿ ಜ್ಯೂಸ್ ಮಾಡ್ಕೊಂಡು ಬಾ. ಸಕ್ಕರೆ ಕಮ್ಮಿ ಹಾಕು, ಸಕ್ಕರೆ ಇಷ್ಟ ಆಗಲ್ಲ ಅವನಿಗೆ, ಗೊತ್ತಲ್ಲ ನಿಂಗೆ. ಹಾಂ ಅಮ್ಮ ಬೇಡ. ಯಾಕೋ ರೇ, ನಮ್ಮ ಜೊತೆ ನೀನು ಅದನ್ನು ಸೆಲೆಬ್ರೇಟ್ ಮಾಡಬೇಕು. ಹಾಂ, ತಗೊಂಬ. ಅಪ್ಪ ಆಗೋದೇನು ಸಾಮಾನ್ಯನಾ? ಮಾಲ್ತಿ, ಹೋಗಿ ತಗೊಂಡು ಬಾಮ್ಮ. ನಿನ್ನ ಮುದ್ದಿನ ಮಗನಿಗೆ ಹೇಳ್ತಾ ಇರೋದು, ತಗೊಂಡು ಬಾ. ರಮೇಶ ಸರಿಯಾಗಿ ಹೇಳ್ತಾ ಇದ್ದಾನೆ. ನಮ್ಮ ಕರ್ಣ ಜೀವನದಲ್ಲಿ ತುಂಬಾ ನೋವು ಅನುಭವಿಸಿದ್ದಾನೆ ಕಣೆ. ದೇವ್ರು ಕಣ್ಬಿಟ್ಟಿದ್ದಾನೆ ಅನ್ಸುತ್ತೆ, ಅದಕ್ಕೆ ಎಲ್ಲ ಸರಿ ಹೋಗ್ತಾ ಇದೆ. ನನಗೂ ಅಷ್ಟೇ. ನಮ್ಮ ನಿತ್ಯ ಇಷ್ಟು ಸಂತೋಷವಾಗಿರೋದನ್ನ ನೋಡಿ ನನಗೆ ಎಷ್ಟು ಆನಂದ ಆಗ್ತಿದೆ ಗೊತ್ತಾ. ಏನೋ ಆ ದೇವ್ರು ಕಣ್ಬಿಟ್ಟು ನೋಡಿದ್ನಲ್ಲ, ಎಲ್ಲ ಸರಿ ಹೋಗಿದೆ, ಅಷ್ಟು ಸಾಕು ಕಣೆ ನನಗೆ. ಅಮ್ಮ, ಈ ಸಂತೋಷಕ್ಕೆ ಏನಾದರೂ ಮಾಡಬೇಕು ಅನಿಸ್ತಾ ಇದೆ. ತಾತ ಆಗ್ತಿದೆಯಲ್ಲ, ಸಂತೋಷಕ್ಕೆ ಡ್ಯಾನ್ಸ್ ಮಾಡು. ಬಾರೋ ಇಲ್ಲಿ. ಹಾಡೋಕೆನಾ? ಹಾಂ, ನಂಗೆ ಯಾಕೋ ಇದನ್ನೆಲ್ಲ ನೋಡೋಕ್ಕಾಗ್ತಿಲ್ಲ. ಹೋಗ್ತೀನಿ. ಅಮ್ಮ ನೀನು ಮಾಡಮ್ಮ. ಹಾಂ, ಮಾಡೋಣ. ಅಪ್ಪ ನನಗೆ ಈ ಡ್ಯಾನ್ಸ್ ಎಲ್ಲ ಇಷ್ಟ ಆಗಲ್ಲ. ಇಷ್ಟ ಆಗಲ್ವಾ? ನೀ ಡಾಕ್ಟ್ರು ಆಸ್ಪತ್ರೆಯಲ್ಲಿ ಕಣೋ, ಇಲ್ಲಿ ನೀನು ನನ್ನ ಮಗ. ರಮೇಶ, ಯಾಕೋ ನನ್ನ ಡಾರ್ಲಿಂಗ್ಗೆ ಇವತ್ತು ಮೂಡ್ ಸರಿಗಿಲ್ಲ ಅನ್ಸುತ್ತೆ. ಇಲ್ಲ ಬಂಗಾರಿ, ಹಾಗೇನಿಲ್ಲ. ಈಗ ನೀನು ನನ್ನ ಜೊತೆ ಬರ್ಬೇಕು. ವಯಸ್ಸಿದ್ದಕ್ಕೆ ಇಷ್ಟೊತ್ತಲ್ಲಿ ಏನಿಷ್ಟೊತ್ತು? ನಾವ್ ಯಾವಾಗ ಇಷ್ಟೊತ್ತಲ್ಲಿ ತಾನೇ ಹೋಗೋದು. ಬರ.